ಬೇಡ, ಹಿಂಗೆ ಚೆನ್ನಾಗಿದೆ ಸುಂದರ್ಲಿ. ಸರಿಗಿದೆ, ಸುಮ್ಮನಿರಿ. ಫ್ಯಾನ್ ಹಾಕಿಲ್ಲ ಅಲ್ಲ? ವಿದ್ಯಾವಂತರು, ಈ ಫೋರೆನ್ಸಿಕ್ ಸೈನ್ಸ್ ನಲ್ಲಂತೂ ಪರಿಣಿತರು, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ತಮ್ಮದು ಆಸ್ಫಿಕ್ಸಿಯಾ ಬಗ್ಗೆ ರಿಸರ್ಚ್ ಪೇಪರ್ ಚರ್ಚೆ ಆಗುತ್ತೆ ಅಂತ ಕೇಳ್ಬಿಟ್ಟು ನನಗೆ ಬಹಳ ಸಂತೋಷ. ವೆರಿ ಗ್ರೇಟ್. ಆಸ್ಫಿಕ್ಸಿಯಾ ಅಂದ್ರೆ ಉಸಿರು ಕಟ್ಸೋದು. ಇವತ್ತು ವಾತಾವರಣನೇ ಉಸಿರು ಕಟ್ಸೋ ತರ ಇದೆಯಲ್ಲ. ನಾನು ತಮ್ಮನ್ನ ಚಾಲೆಂಜ್ ಮಾಡೋಕೆ ನಿಂತಿಲ್ಲ. ನನಗೆ ಅರ್ಥವಾಗದೇ ಇರೋ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ತಮ್ಮನ್ನ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ತಮ್ಮದು ಅಭ್ಯಂತರ ಇಲ್ಲಲ್ಲ? ಇಲ್ಲ ಸರ್, ಕೇಳಿ, ಪರವಾಗಿಲ್ಲ. ಡಾಕ್ಟ್ರೆ, ಈ ಪೋಸ್ಟ್ ಮಾರ್ಟಮ್ ಮಾಡುವಾಗ ಪೋಸ್ಟ್ ಮಾರ್ಟಮ್ ಟೇಬಲ್ ಮೇಲೆ ಬಿಡಿ ಹಾಳೆಗಳನ್ನು ಇಟ್ಕೊಂಡು ಅದರ ಮೇಲೆ ನೋಟ್ಸ್ ಮಾಡ್ತೀರಿ ಮತ್ತು ಅದರ ಆಧಾರದ ಮೇಲೆ, ಅಂದ್ರೆ ನೋಟ್ಸ್ ಆಧಾರದ ಮೇಲೆ ಪೋಸ್ಟ್ ಮಾರ್ಟಮ್ ರಿಜಿಸ್ಟರ್ ನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಬರೆದು ಬಿಟ್ಟು ಅದರ ಕಾಪಿಯನ್ನ ಕೋರ್ಟ್ಗೆ ಅಥವಾ ಪೊಲೀಸ್ನವ್ರಿಗೆ ಕಳಿಸ್ತೀರಿ ಅಂತ ನಾನು ಕೇಳಿದ್ದೀನಿ. ಅದು ನಿಜಾನ? ಹೌದು, ನಿಜ. ಪೋಸ್ಟ್ ಮಾರ್ಟಮ್ ಮಾಡೋ ಟೇಬಲ್ ಮೇಲೆ ಬಾಡಿ ಫ್ಲೂಯಿಡ್ಸು, ನೀರು, ನಾವು ಯೂಸ್ ಮಾಡೋ ಕೆಮಿಕಲ್ಸು ಎಲ್ಲ ಬೀಳ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ರಫ್ ನೋಟ್ಸ್ ಮಾತ್ರ ಪ್ರಿಪೇರ್ ಮಾಡ್ತೀವಿ. ಗುಳಿ ಕಲನೆ ಕೊಲ್ಲ ಸೋತುಕೋ. ಆವತ್ತು ಈ ರಾಜು ನಿಮಗೆ ಗುಳಿಸ್ತೀನಿ ಅಷ್ಟೇ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲ, ಆವತ್ತು ಮಾಡ್ಕೊಂಡ ನೋಟ್ಸ್ ಏನಾಗ್ತದೆ ತಂದಿದ್ದೀರಿ ಡಾಕ್ಟರ್? ತಂದಿದ್ದೀವಿ. ಕೊಡಿ. ಸಿಗಾಕೋತಾರೆ. ವೆರಿ ಗುಡ್. ನೀವು ತುಂಬಾ ಥರವಾಗಿದ್ದೀರಿ. ಉಬ್ಬಿಸ್ತಾ ಇಲ್ಲಿ ಡಿಸ್ಕೌಂಟ್ ಮಾಡಲ್ಲ. ಬ್ಲಡ್ ಮಾರ್ಕ್ಸು, ಇನ್ಯಾವುದೋ ವಿಸರ ಮಾರ್ಕ್ಸು, ಟಿಶ್ಯೂ ಮಾರ್ಕ್ಸು, ಇದೆಲ್ಲ ಪೋಸ್ಟ್ ಮಾರ್ಟಮ್ ಟೇಬಲ್ ಮೇಲಾಗಿರೋದು. ಹೌದು. ಈ ನೋಟ್ಸ್ ನಲ್ಲಿ ಹೆಚ್ಚು ಭಾಗ ತಾವು ನೋಟ್ಸ್ ಮಾಡಿರೋದು ಅಥವಾ ಡಾಕ್ಟರ್ ರಾಮದಾಸ್ ಹಡಪದ್ ಅಂತ ಹೇಳಿದ್ರಲ್ಲ ತಮ್ಮ ಹೆಚ್ಚುವಳಿ, ಅವ್ರು ನೋಟ್ಸ್ ಮಾಡಿದ್ದಾರೆ? ಅವರೇ ಮಾಡಿದ್ರು. ಇನ್ಸಿಷನ್ ಎಲ್ಲ ನಾನು ಮಾಡ್ತಿದ್ದೆ, ಯಾಕಂದ್ರೆ ಅವರಿಗೆ ಎಡಗೈ ಸ್ವಲ್ಪ ನಡ್ಕ ಇತ್ತು. ಅಬ್ಸರ್ವ್ ಮಾಡಿ ನೋಟ್ಸ್ ಎಲ್ಲ ಅವರೇ ಮಾಡ್ತಿದ್ರು. ಕಡೆಯಲ್ಲಿ ಈ ನೋಟ್ಸ್ ಆಧಾರದ ಮೇಲೆ ಫೈನಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದು ಕೊಟ್ಟು ಕಳಿಸೋಕೆ ಅದನ್ನು ಪ್ರಿಪೇರ್ ಮಾಡಿದ್ದು ನಾನು. ರಿಪೋರ್ಟ್ ಕಳಿಸೋ ಹೊತ್ತಿಗೆ ಡಾಕ್ಟರ್ ಹಡ್ಪದ್ದು ಲಾಂಗ್ ಲೀವ್ ಹೊಟ್ಟೋಗಿದ್ರು. ಯಾಕೆ ಲಾಂಗ್ ಲೀವ್ ಹಾಕಿದವರು? ಏನೋ ಪರ್ಸನಲ್ ರೀಸನ್ ಅನ್ಸುತ್ತೆ. ಪರ್ಸನಲ್ ರೀಸನ್ಸ್ ಅಲ್ಲ, ಇದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಚಾರವಾಗಿ ಅವರು ಲಾಂಗ್ ಲೀವ್ ಹಾಕಿ ಹೊರಟು ಹೋಗಬೇಕಾದ ಪರಿಸ್ಥಿತಿ ಬಂತು ಅಂತ ಕೇಳಿದೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸ್ವಲ್ಪ ಬದಲಾಯಿಸಿಬಿಟ್ಟು ಕಳಿಸಿ ಅಂತ ಅವರಿಗೆ ಹೋಮ್ ಮಿನಿಸ್ಟರ್ ಕಡೆಯಿಂದಾನೋ ಅಥವಾ ಹೆಲ್ತ್ ಮಿನಿಸ್ಟರ್ ಕಡೆಯಿಂದಾನೋ ಒತ್ತಡ ಬಂತು. ಡಾಕ್ಟರ್ ರಾಮದಾಸ್ ಹಡಪದ್ ಅವರು ತುಂಬಾ ಪ್ರಿನ್ಸಿಪಲ್, ಒತ್ತಡ ಅಂದ್ರೆ ಅವ್ರಿಗೆ ಅರ್ಥ ಇರಲಿಲ್ಲ. ಹಾಗಾಗಿ ಅರ್ಜೆಂಟ್ ಆಗಿ ಅವರು ಲಾಂಗ್ ಲೀವ್ ಹಾಕಿ ಹೊರಟೋಗ್ಬೇಕಾದ ಪರಿಸ್ಥಿತಿ ಬಂತು ಅಂತ ನಾನು ಕೇಳ್ತೀನಿ. ಅದು ನಿಜ? ಅಬ್ಜೆಕ್ಷನ್ ಇಲ್ಲ. ನನಗೆ ಗೊತ್ತಿಲ್ಲ, ಆತರ ಏನಿಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ. ಓಕೆ, ಹೇಳಿದ್ರಲ್ಲ ಡಾಕ್ಟರ್ ರಾಮದಾಸ್ ಹಡಪದ್, ಅದನ್ನು ಕೂಡ ಫೋರೆನ್ಸಿಕ್ ಸೈನ್ಸ್ ನಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಹೌದು. ಮೆಡಿಕೋ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಇಂಜುರಿ ಅಂತ ಹೇಳಿಬಿಟ್ಟು ಅವರೊಂದು ಪುಸ್ತಕ ಬರೆದಿದ್ದಾರೆ, ವಿದ್ವತ್ಪೂರ್ಣ ಗ್ರಂಥ. ಈ ಸಬ್ಜೆಕ್ಟ್ ಬಂದಾಗ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲೂ ಅದನ್ನು ರೆಫರ್ ಮಾಡ್ತಾರೆ, ಹೌದಾ? ಹೌದು. ಇಂಜುರೀಸ್ ಬಗ್ಗೆ ಅವರು ತುಂಬಾ ರಿಸರ್ಚ್ ಮಾಡಿದ್ದಾರೆ. ಹಾಗಾಗಿ ಅವರದ್ದು ಏನಾದರೂ ನಿರ್ಧಾರ ಇದ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ. ಖಂಡಿತ. ಐ ವ್ಯಾಲ್ಯೂ ಹಿಮ್ ಎ ಲಾಟ್. ಡಾಕ್ಟ್ರೆ, ಮೋದಿಸ್
ಡಾಕ್ಟರ್ ನಾರಾಯಣ್ ರೆಡ್ಡಿಸ್ ಜೂರಿಸ್ಪ್ರುಡೆನ್ಸ್, ಇನ್ನೊಬ್ರು ವಿದೇಶಿಯರು ಬರೆದರು ಪಾಲ್ ಬ್ರೂಯಿಸ್ಟರ್ ಅಂತ ಸ್ಕೆಲಿಟನ್ಸ್ ಇನ್ ದ ವಿಟ್ನೆಸ್ ಬಾಕ್ಸ್ ಅಂತ. ಈ 3 ಪುಸ್ತಕಗಳ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ತುಂಬಾ ಗ್ರೇಟ್ ಬುಕ್ಸ್ ಅವು. ಅವುಗಳನ್ನೇ ನಾನು ಯಾವಾಗಲೂ ರೆಫರ್ ಮಾಡೋದು. ಗುಡ್. ಈಗ ಗನ್ ಶಾಟ್ ವೀಲ್ಸ್ ಹೋಗಿ ಬೇಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಳ್ಬಾ. ನೋಡಿ, ಯಾರನ್ನಾದರೂ ಪಿಸ್ತೂಲ್ ಅಥವಾ ರಿವಾಲ್ವರ್ ಇಂದ ಗುಂಡಿಟ್ಟು ಸಾಯಿಸಿದ್ರೆ ಬುಲೆಟ್ ಅವರ ದೇಹದೊಳಕ್ಕೆ ಹೋಗಿರುತ್ತೆ. ಹೌದಾ? ಹೌದು. ಕೆಲವು ಸಾರಿ ಬುಲೆಟ್ಗಳ ಫೋರ್ಸ್ ತುಂಬಾ ಜಾಸ್ತಿ ಇದ್ದಾಗ ಅದು ದೇಹದೊಳಕ್ಕೆ ಈ ಕಡೆಯಿಂದ ತೋರಿ ಆ ಕಡೆಯಿಂದ ಆಚೆನೂ ಬಂದುಬಿಡುತ್ತೆ. ಹೌದಾ? ಹೌದು. ಬುಲೆಟ್ ದೇಹನ ತೂರಿದಾಗ ಗಾಯ ಆಗುತ್ತಲ್ಲ, ಆ ಗಾಯನ ಎಂಟ್ರಿ ವೂಂಡ್ ಅಂತ ಕರೀತಾರೆ. ಬುಲೆಟ್ ಎಂಟರ್ ಆಗುತ್ತಲ್ಲ, ಆದ್ರಿಂದ ಎಂಟ್ರಿ ವೂಂಡ್ ಅಂತ ಕರೀತಾರೆ. ಹೌದಾ? ಹೌದು. ಕೆಲವು ಸಾರಿ ಫೋರ್ಸ್ ಜಾಸ್ತಿ ಆದಾಗ ಬುಲೆಟ್ ದೇಹದಿಂದ ಆಚೆನೂ ಹೋಗ್ಬಿಡುತ್ತೆ ಅಂತ ಹೇಳಿದ್ನಲ್ಲ, ಆಚೆ ಹೋಗುವಾಗ ದೇಹನ ತೂತು ಮಾಡ್ಕೊಂಡು ಹೋಗುತ್ತಲ್ಲ, ಆ ತೂತು ಮಾಡಿದ ಗಾಯನ ಎಕ್ಸಿಟ್ ವೂಂಡ್ ಅಂತ ಕರೀತಾರೆ. ಗುಂಡು ಎಕ್ಸಿಟ್ ಆಗುತ್ತಲ್ಲ, ಆದ್ದರಿಂದ ಅದು ಎಕ್ಸಿಟ್ ವೂಂಡ್ ಅಂತ ಕರೀತಾರೆ. ಹೌದಾ? ಹೌದು. ಈ ಎಂಟ್ರಿ ವೂಂಡ್ಗಳು ಅಂದ್ರೆ ಬುಲೆಟ್ ದೇಹದೊಳಗೆ ತೂರಿದಾಗ ಆಗುತ್ತಲ್ಲ, ಆ ಎಂಟ್ರಿ ವೂಂಡ್ಗಳು ಬುಲೆಟ್ ಸೈಜ್ ಚಿಕ್ಕದಾಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಚರ್ಮ ಕಾಂಟ್ರಾಕ್ಟ್ ಗ್ಯಾಸಸ್ ಎಸ್ಕೇಪ್ ಆಗೋದ್ರಿಂದ. ಮತ್ತೆ ಎಕ್ಸಿಟ್ ವೂಂಡ್ಗಳು ಬುಲೆಟ್ಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಒಂದು 3-4 ಪಟ್ಟು ದೊಡ್ಡದಾಗಿರುತ್ತೆ, ಅಗಲವಾಗಿರುತ್ತೆ. ಹೌದಾ? ಹೌದು. ತಾವು ಗನ್ ಶಾಟ್ ವೂಂಡಿಂದ ಯಾರಾದ್ರೂ ಸತ್ತಾಗ ತಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಎಂಟ್ರಿ ವೂಂಡ್ಗಳೆಷ್ಟಿತ್ತು, ಎಕ್ಸಿಟ್ ವೂಂಡ್ಗಳೆಷ್ಟಿತ್ತು ಅಂತ ಬರೀತೀವಿ. ಅದಕ್ಕೆ ಪ್ರತ್ಯೇಕವಾದ ಕಾಲಮ್ಗಳಿರುತ್ತೆ. ಹೌದಾ? ಹೌದು. ನೋಡಿ, ಇಲ್ಲಿ ತಾವು ಎಂಟ್ರಿ ವೂಂಡ್ ಕಾಲಮ್ನಲ್ಲಿ 2 ಎಂಟ್ರಿ ವೂಂಡ್ಸ್ ಅಂತ ಬರೆದಿದ್ದೀವಿ. 2 ಎಂಟ್ರಿ ವೂಂಡ್ಗಳಿತ್ತು ರಾಜು ದೇಹದಲ್ಲಿ ಅಂತ ಬರೆದಿದ್ದೀವಿ. ಹೌದಾ? ಹೌದು. ಅಂದ್ರೆ ದೇಹದೊಳಕ್ಕೆ 2 ಬುಲೆಟ್ಗಳು ತೂರಿದೆ ಅಂತ. ಹೌದು. ಈ 2 ಎಂಟ್ರಿ ವೂಂಡ್ಗಳಿಗೆ ಸರಿಯಾಗಿ 2 ಬುಲೆಟ್ಗಳು ರಾಜು ದೇಹದೊಳಗೆ ಸಿಕ್ಕಿದೆ. ಎಂಟ್ರಿ ವೂಂಡ್ ಲೆಕ್ಕಾಚಾರ ಆಯಿತು. ಇಲ್ಲಿ ಎಕ್ಸಿಟ್ ವೂಂಡ್ ಕಾಲಮ್ ಬಂತು. ನೋಡಿ, ಇಲ್ಲಿ ಎಕ್ಸಿಟ್ ವೂಂಡ್ 1 ಅಂತ ಬರ್ತೀವಿ. ಅಂದ್ರೆ 1 ಬುಲೆಟ್ ಆಚೆ ಹೋಗಿದೆ ದೇಹ ಅಂತ ಹೋಗುದು ಅಂತ. ಸತ್ತ ಮೇಲೆ ಗುಂಡು ಹೊಡೆದಿರೋದು. ಹೌದು. ನೋಡಿ ಡಾಕ್ಟ್ರೆ, ಇಲ್ಲಿ ಬರ್ದಿದ್ದೀರಿ, ತಾವೇ ಬರ್ದಿದ್ದೀರಿ 1 ಎಕ್ಸಿಟ್ ವೂಂಡ್. 1 ಎಕ್ಸಿಟ್ ವೂಂಡ್ ಅಂದ್ರೆ 1 ಬುಲೆಟ್ ದೇಹದಿಂದ ಆಚೆ ಹೋಗಿಲ್ಲ. 2 ಎಂಟ್ರಿ ವೂಂಡ್ ಬಂದಿರೋ 2 ಬುಲೆಟ್ಗಳು ದೇಹದಲ್ಲಿ ಹಾಗೆ ಇದೆ. ಆದ್ರೆ 1 ಬುಲೆಟ್ ಎಕ್ಸಿಟ್ ವೂಂಡ್ ಮೂಲಕ ಆಚೆ ಹೋಗಿದೆ. ಆಚೆ ಹೋಗಿರೋ ಬುಲೆಟ್ ಸಿಹಿ ಹಣ್ಣ ಕೊಡುವ ನೋಡ್ತಾನಿದೆಯಾ ಪಾಸ್ ಇಲ್ವಂತದ್ದು.